ಬಂಧುಗಳೇ ನಮಸ್ಕಾರ. ದಯಮಾಡಿ ಹೆಚ್ಚಿನ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಕಳೆದ ವಾರ ಆಮ್ ಆದ್ಮಿ ಪಕ್ಷದಲ್ಲಾಗಿದ್ದಂತಹ ಬಿರುಗಾಳಿಯನ್ನು ನೀವೆಲ್ಲ ಗಮನಿಸಿದಿರಿ ಅನಿಸುತ್ತೆ. ರಾಘವ್ ಚಡ್ಡಾ ಜೊತೆ ಇನ್ನು 6 ಜನ ರಾಜ್ಯಸಭಾ ಎಂ ಪಿಗಳು ಬಿ ಜೆ ಪಿಯನ್ನು ಸೇರಿದ್ರು. ನಾನು ಈ ವಿಚಾರದಲ್ಲಿ ಒಂದು ವಿಡಿಯೋ ಮಾಡಬೇಕು ಅಂತ ಬಿಟ್ಟು ಪ್ರವಾಸದಲ್ಲಿದ್ದ ಕಾರಣಕ್ಕೋಸ್ಕರ ಮಾಡೋಕ್ಕಾಗಲಿಲ್ಲ. ನೋಡಿ, ಆಮ್ ಆದ್ಮಿ ಪಕ್ಷದ ಒಟ್ಟು 10 ಜನ ರಾಜ್ಯಸಭಾ ಎಂ ಪಿಗಳಿರೋದು. ಅದು 3 ಜನ ಡೆಲ್ಲಿಯಿಂದ ಚುನಾಯಿತರಾಗಿದ್ದರು, ಇನ್ನು 7 ಜನ ಪಂಜಾಬ್ನಿಂದ ಚುನಾಯಿತರಾಗಿದ್ದರು. ಈ ಪಂಜಾಬಿಂದ ಚುನಾಯಿತರಾಗಿದ್ದಂತಹ 7 ಜನ ರಾಜ್ಯಸಭಾ ಎಂ ಪಿಗಳಲ್ಲಿ 6 ಜನ ಪ್ಲಸ್ ಡೆಲ್ಲಿಯಿಂದ ಚುನಾಯಿತರಾಗಿದ್ದ ಸ್ವಾತಿ ಮಲಿವಾಲ್ ಸೇರಿ ಒಟ್ಟು 7 ಜನ. 10ರಲ್ಲಿ 7 ಜನ ರಾಘವ್ ಚಡ್ಡಾ ನೇತೃತ್ವದಲ್ಲಿ ಬಿ ಜೆ ಪಿಯನ್ನು ಸೇರಿದ್ರು, ಆಮ್ ಆದ್ಮಿ ಪಾರ್ಟಿಯನ್ನು ಬಿಟ್ಟು. ಅವರಲ್ಲಿ ಸ್ಪೀಕರ್ಗೆ ಲೆಟ್ರ್ ಕೂಡ ಬರೆದ್ರು, ನಮ್ಮನ್ನು ಸಪ್ರೇಟು ಒಂದು ಬಣ ಅಂತ ಗುರ್ತು ಮಾಡಿ ನಾವು ಬಿ ಜೆ ಪಿಲಿ ಸೇರ್ತಾ ಇದ್ದೇವೆ, ಅದಕ್ಕೆ ಅನುಮತಿ ಕೊಡಿ ಅಂತೇಳಿ ಈಗ ಸ್ಪೀಕರ್ ಕೂಡ ಅನುಮತಿ ಕೊಟ್ಟಾಯಿತು. ಸೊ ಅಫಿಷಿಯಲ್ ಆಗಿ ಈ 7 ಜನ ಬಿ ಜೆ ಪಿಯ ಮೆಂಬರ್ಗಳಾದರು. ಇಲ್ಲಿವರೆಗೆ ರಾಜ್ಯಸಭೆಯಲ್ಲಿ 106 ಸಂಖ್ಯೆ ಇದ್ದಂತಹ ಬಿ ಜೆ ಪಿಗೆ ಈ 7 ಜನ ಬಂದಿದ್ದಕ್ಕೆ ಈಗ 113 ಆಯಿತು. ಒಟ್ಟು ಎನ್ ಡಿ ಎಯ ಸಂಖ್ಯೆ ಈಗ 146 ಆಯಿತು. ನೋಡಿ, ಯಾಕೆ ಈ ಸಂಖ್ಯೆ ಭಾಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನಾವು ಮೊನ್ನೆ ಹೆಣ್ಣುಮಕ್ಕಳಿಗೆ ರಿಸರ್ವೇಷನ್ ಕೊಡಬೇಕು ಅಂತೇಳಿ ವುಮೆನ್ ರಿಸರ್ವೇಷನ್ ಬಿಲ್ ಸಂದರ್ಭದಲ್ಲಿ ನಾವು ನೋಡಿದ್ವಿ. ಎನ್ ಡಿಗೆ ಬಹುಮತ ಇದ್ರೂ ಕೂಡ ಈ ಕ್ರೂಷಿಯಲ್ ಬಿಲ್ಗಳು ಪಾಸ್ ಆಗಬೇಕಾದ್ರೆ ಸಂವಿಧಾನ ತಿದ್ದುಪಡಿ ತರಬೇಕು ಅಂತ ಹೇಳಿದ್ರೆ 2/3 ಬಹುಮತ ಬೇಕು. ರಾಜ್ಯಸಭೆಯಲ್ಲಿ ಈ ಕೊರತೆ ನಮಗೆ ಯಾವಾಗಲೂ ಕಾಣ್ತಾ ಇತ್ತು ಎನ್ ಡಿ ಎಗೆ. ಯಾಕೆಂದರೆ ಎನ್ ಡಿ ಎದಲ್ಲಿ 2/3 ಬಹುಮತ ಇರಲಿಲ್ಲ. ಈಗ ಲೋಕಸಭೆಯಲ್ಲಿಲ್ಲ, ಅದು ಬೇರೆ ಪ್ರಶ್ನೆ. ರಾಜ್ಯಸಭೆಯಲ್ಲಿ ಒಟ್ಟು ಮ್ಯಾಕ್ಸಿಮಮ್ ಸೀಟ್ ಇರ್ಬೋದಾದದ್ದು 250, ಆದರೆ ಪ್ರೆಸೆಂಟ್ ಇರ್ತಕ್ಕಂಥದ್ದು 245. ಅದರಲ್ಲಿ 1 ಸೀಟು ವೇಕೆಂಟ್ ಇದೆ ಈಗ. ಸೊ 244 ಈಗ ಒಟ್ಟು ರಾಜ್ಯಸಭೆಯ ಸಂಖ್ಯೆ. ಅದರಲ್ಲಿ 2/3 ಬಹುಮತ ಬರಬೇಕು ಅಂತ ಹೇಳಿದ್ರೆ 163 ಸಂಖ್ಯೆ ಬೇಕು. ಬಿ ಜೆ ಪಿಗೆ ಇರೋದೆಷ್ಟು? 113. ರಾಘವ್ ಚಡ್ಡಾ ಟೀಮ್ ಸೇರಿದ ಮೇಲೆ ಎನ್ ಡಿ ಆಗಿರ್ತಕ್ಕಂಥದ್ದು 146. ಇನ್ನೂ ಕೂಡ 17 ಸಂಖ್ಯೆಗಳು ಬಿ ಜೆ ಪಿಗೆ ಅಥವಾ ಎನ್ ಡಿ ಎಗೆ ಬೇಕು 2/3 ಬಹುಮತ ಮಾಡೋದಕ್ಕೆ. ಒಂದು ಪ್ರಾಬ್ಲಮ್ ಏನಂತ ಹೇಳಿದ್ರೆ, ರಾಜ್ಯಸಭೆಯಲ್ಲಿ ಒಂದೊಂದು ಸೀಟ್ ಜಾಸ್ತಿ ಮಾಡೋದಕ್ಕೂ ತಿಣುಕಬೇಕು, ಭಾಳಷ್ಟು ಸಮಯ ತಗೊಳುತ್ತೆ. ಪಂಜಾಬಲ್ಲೂ ಅಷ್ಟೇನೆ. ರಾಘವ್ ಚಡ್ಡಾ, ಸಂದೀಪ್ ಪಾಠಕ್ ಇಂಥವ್ರು ಸ್ಟ್ರಾಟಜಿ ಮಾಡಿಕೊಂಡು ಹೋರಾಟ ಮಾಡಿಕೊಂಡು ಆಮ್ ಆದ್ಮಿ ಪಾರ್ಟಿಯನ್ನು ಬೆಳೆಸಿದ್ರು ಪಂಜಾಬಲ್ಲಿ. ನೋಡಿ, ನಿಮಗೆ ರಾಘವ್ ಚಡ್ಡಾ ವಿಷಯ ಭಾಳ ಚೆನ್ನಾಗಿ ಗೊತ್ತಿದೆ. ಅವರು ಒಂಥರ ಬ್ಲೂ ಐಡ್ ಮ್ಯಾನ್ ಆಗಿದ್ರು ಆಮ್ ಆದ್ಮಿ ಪಾರ್ಟಿನಲ್ಲಿ. ಮತ್ತು ಯಾವ್ಯಾವ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಯಾರ್ಯಾರಿಗೆ ಕೊಟ್ಟರೆ ಅನುಕೂಲ ಅಂತಕ್ಕಂಥ ಕಂಪ್ಲೀಟ್ ಸ್ಟ್ರಾಟಜಿ ಮಾಡಿದ್ದು, ಫೈನಾನ್ಸ್ನ ಕ್ರೋಢೀಕರಿಸಿದ್ದು ಸಂದೀಪ್ ಪಾಠಕ್. ಅದಕ್ಕೇ ಅವ್ರನ್ನ ಆಮ್ ಆದ್ಮಿ ಪಾರ್ಟಿಯ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಅಂತ ಮಾಡಿದ್ರು. ಈ ನೋಡಿ, ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಅನ್ನೋದನ್ನು ಆಮ್ ಆದ್ಮಿ ಪಾರ್ಟಿ ಬಿ ಜೆ ಪಿಯಿಂದ ಕದ್ದಿದ್ದು. ಬಿ ಜೆ ಪಿನಲ್ಲಿ ಪರಿವಾರದ ಒಬ್ಬ ಫುಲ್ ಟೈಮ್ ವರ್ಕರ್ನ, ಅಂದರೆ ಪ್ರಚಾರಕರನ್ನ ಬಿ ಜೆ ಪಿಗೆ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾಗಿ ಕೊಡ್ತಾರೆ. ಅವರು ಇಡೀ ದೇಶದ ಸಂಘಟನೆಯನ್ನು ದೊಡ್ಡ ಮಟ್ಟದಲ್ಲಿ ನೋಡ್ತಾರೆ, ಗಮನಿಸ್ತಾರೆ. ಅದೇ ರೀತಿ ಸಂದೀಪ್ ಪಾಠಕ್ ಅವ್ರನ್ನ ಆಮ್ ಆದ್ಮಿ ಪಾರ್ಟಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಯಾಗಿ ಘೋಷಣೆ ಮಾಡ್ತಾರೆ ಆಮ್ ಆದ್ಮಿ ಪಾರ್ಟಿ. ಅಂದರೆ ಹೌ ಇಂಪಾರ್ಟೆಂಟ್ ಅ ಪರ್ಸನ್ ಈಸ್ ಅಂತೇಳಿ. ಜೊತೆಗೆ ರಾಘವ್ ಚಡ್ಡಾ ಇವತ್ತು ಪಂಜಾಬಲ್ಲಿ ಈಚ್ ಆ್ಯಂಡ್ ಎವ್ರಿ ಕಾನ್ಸ್ಟಿಟ್ಯೂನ್ಸಿಯ ಟಿಕೆಟ್ ಘೋಷಣೆ ಮಾಡಿದ್ದು, ಸೆಲೆಕ್ಷನ್ ಮಾಡಿದ್ದು ಎಲ್ಲವೂ ಕೂಡ ರಾಘವ್ ಚಡ್ಡಾ ಮತ್ತು ಸಂದೀಪ್ ಪಾಠಕ್ ಇಬ್ಬರು ಇರಲಿಲ್ಲ ಅಂತ ಹೇಳಿದ್ರೆ ಪಂಜಾಬಲ್ಲಿ ಆಮ್ ಆದ್ಮಿ ಪಾರ್ಟಿ ಬರೋಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಅರವಿಂದ್ ಕೇಜ್ರಿವಾಲ್ ಯಾವ ಶ್ರಮನೂ ಪಂಜಾಬಲ್ಲಿ ಇರಲೇ ಇಲ್ಲ. ಇವತ್ತು ಅವರಿಬ್ಬರೂ ಕೂಡ ಸೆಟೆದು ಬಿ ಜೆ ಪಿಗೆ ಸೇರಿದ್ದಾರೆ ಅಂತ ಹೇಳಿದ್ರೆ, ಅವ್ರ ಜೊತೆಗೆ ಹರ್ಭಜನ್ ಸಿಂಗ್, ಅಶೋಕ್ ಮಿಟ್ಟಲ್, ವಿಕ್ರಮ್ಜಿತ್ ಸಾನಿ, ರಾಜೇಂದರ್ ಗುಪ್ತಾ, ಸ್ವಾತಿ ಮಲಿವಾಲ್ ಇವರೆಲ್ಲರೂ ಕೂಡ ಬಿ ಜೆ ಪಿ ಸೇರಿದ್ದಾರೆ ಅಂತ ಹೇಳಿದ್ರೆ ಎಷ್ಟು ಅಸಹನೆಯನ್ನು, ಅವಮಾನವನ್ನು ಅರವಿಂದ್ ಕೇಜ್ರಿವಾಲ್ ಕೈಲಿ ಅನುಭವಿಸಿದ್ರು ನಿಮಗೆ ಗೊತ್ತಾಗುತ್ತೆ. ಅದು ಎಂಥ ಸಂದರ್ಭದಲ್ಲಿ ಬಿಟ್ಟು ಬಂದರು. ಇನ್ನೊಂದು ಶೀಶ್ ಮಹಲ್ನ ಗೃಹ ಪ್ರವೇಶ ನಡೀತಾ ಇತ್ತು. ಯಜಮಾನರು ಗೃಹ ಪ್ರವೇಶದಲ್ಲಿ ಪೂಜೆಯಲ್ಲಿ ಕೂತಿದ್ರು. ಅಂಥ ಸಂದರ್ಭದಲ್ಲೇ ಟಿ ವಿಲಿ ನ್ಯೂಸ್ ಬರೋಕ್ಕೆ ಶುರುವಾಯಿತು, 7 ಜನ ರಾಜ್ಯಸಭಾ ಎಂ ಪಿಗಳು ಬಿ ಜೆ ಪಿ ಕದ ತಟ್ಟಿದ್ದಾರೆ ಅಂತ ಹೇಳಿ. ಇದು ಇಷ್ಟಕ್ಕೆ ನಿಲ್ಲಲ್ಲ. ನೋಡಿ, ಡೆಲ್ಲಿ ಜನಕ್ಕೆ ಭಾಳ ಬೇಗ ಅರ್ಥ ಆಯಿತು, ಭಾಳ ಬೇಗ ಇಲ್ಲಿ 10 ವರ್ಷ ಆದಮೇಲೆ ಅರ್ಥ ಆಯಿತು ಈ ಮನುಷ್ಯನ ಗೋಮುಖ ವ್ಯಾಘ್ರತನ. ಹಾಗಾಗೇನೆ ಅರವಿಂದ್ ಕೇಜ್ರಿವಾಲ್ ಸ್ವಂತ ಅವ್ರ ಕಾನ್ಸ್ಟಿಟ್ಯೂನ್ಸಿಲೇ ಸೋತರು, ಅವ್ರ ಪಕ್ಷ ಹೀನಾಯವಾಗಿ ಸೋಲ್ತು, ಅಧಿಕಾರದಿಂದ ಆಚೆ ಹೋಯಿತು ಡೆಲ್ಲಿನಲ್ಲಿ. ಈಗ ಕೇವಲ ಪಂಜಾಬಲ್ಲಿ ಮಾತ್ರ ಅಧಿಕಾರದಲ್ಲಿದೆ. ಪಂಜಾಬಲ್ಲೂ ಕೂಡ ಆಮ್ ಆದ್ಮಿ ಪಾರ್ಟಿ ಅಧಿಕಾರ ಕಳ್ಕೊಳ್ಳುತ್ತೆ. ಪಂಜಾಬಲ್ಲಿ ಇರ್ತಕ್ಕಂಥದ್ದು 117 ಸೀಟು. 117ರಲ್ಲಿ 92 ಸೀಟನ್ನು ಆಮ್ ಆದ್ಮಿ ಪಾರ್ಟಿನೇ ಗೆದ್ದಿದೆ. ಆದರೆ 117ಕ್ಕೆ 117 ಬಿ ಫಾರಮ್ಗಳನ್ನ ಕೊಟ್ಟಿದ್ದು ಇದೇ ರಾಘವ್ ಚಡ್ಡಾ, ಅವ್ರ ಜೊತೆಲಿದ್ದು ಸಂದೀಪ್ ಪಾಠಕ್. ಈಗ ಗೆದ್ದಿರ್ತಕ್ಕಂಥ ಅಷ್ಟೂ ಜನಗಳಲ್ಲಿ ಮ್ಯಾಕ್ಸಿಮಮ್ ಜನಕ್ಕೆ ಅವ್ರನ್ನ ಗುರುತಿಸಿ ಟಿಕೆಟ್ ಕೊಟ್ಟು ಗೆಲ್ಲಿಸಿದ್ದು ರಾಘವ್ ಚಡ್ಡಾ. ಹಾಗಾಗಿ ಅವರೆಲ್ಲರ ಬಹುತೇಕರ ಸಂಪರ್ಕ, ನಿರಂತರ ಸಂಪರ್ಕ, ನಿಕಟ ಸಂಪರ್ಕ ಚಡ್ಡಾ ಜೊತೆಗಿದೆ. ಈಗ ಬರ್ತಿರ್ತಕ್ಕಂಥ ಸುದ್ದಿ ಪ್ರಕಾರ ಸುಮಾರು 46 ಜನ ಈಗಾಗಲೇ ರಾಘವ್ ಚಡ್ಡಾ ಅವರ ಸಂಪರ್ಕದಲ್ಲಿದ್ದಾರೆ. ಅವ್ರು ಹೇಳ್ದಂಗೆ ಕೇಳೋದಕ್ಕೆ, ಅಂದರೆ ಬಿ ಜೆ ಪಿಗೆ ಬರೋದಕ್ಕೆ. ಆದರೆ
ಆಂಟಿ ಡಿಫೆಕ್ಷನ್ ಲಾ ಅಪ್ಲೈ ಆಗಬಾರ್ದು ಅಂತ ಹೇಳಿದ್ರೆ ಏನು 95 ಜನ ಇದ್ದಾರೆ ಆಮ್ ಆದ್ಮಿ ಪಾರ್ಟಿಯವರು, ಅದರಲ್ಲಿ 64 ಜನ ಒಟ್ಟಾಗಿ ಬಿಡಬೇಕು. ಈಗ 46 ಜನ ರಾಘವ್ ಚಡ್ಡ ಅವರ ಸಂಪರ್ಕದಲ್ಲಿದ್ದಾರೆ. ಆ ಸಂಖ್ಯೆ ಬೆಳೆದು ಹತ್ತತ್ರ 62-63 ಆಗ್ತಾ ಇದೆ ಅಂತಕ್ಕಂಥ ಸುದ್ದಿನೂ ಇದೆ. ಇನ್ನು ಒಬ್ಬರು ಇಬ್ಬರಿಗೋಸ್ಕರ ವೆಯ್ಟ್ ಮಾಡ್ತಿರ್ಬೋದು. ಕೆಲವೇ ದಿನಗಳಲ್ಲಿ ಅಥವಾ ಬಹುಶಃ ಕೆಲವೇ ಗಂಟೆಗಳಲ್ಲಿ ಆ ಏನು ಮ್ಯಾಜಿಕಲ್ ಫಿಗರ್ ಏನಿದೆ 64 ಅದನ್ನು ಮುಟ್ತಾರೆ. ಸೊ BJP ನಿರಾಯಾಸವಾಗಿ ಇಲ್ಲಿ ಸರ್ಕಾರ ಮಾಡುತ್ತೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ನೋಡಿ ಅಲ್ಲಿರ್ತಕ್ಕಂಥ ಇಬ್ಬರು ಮೇಜರ್ ಪ್ಲೇಯರ್ಸ್ಗಳು ಇಲ್ಲಿವರೆಗೂ ಇದ್ದರು, ಆಮ್ ಆದ್ಮಿ ಪಾರ್ಟಿ ಮತ್ತು ಕಾಂಗ್ರೆಸ್ಸು ನಿಧಾನಕ್ಕೆ ಇಡೀ ದೇಶದಲ್ಲಿ ಅಸ್ತಿತ್ವ ಕಳ್ಕೊತಾ ಇದೆ. ಆಮ್ ಆದ್ಮಿ ಪಾರ್ಟಿಯ ಕತೆ ಕೂಡ ಅದೇ ಆಗಿದೆ. ಒಂದು ಸುದ್ದಿ ಬರ್ತಿರೋದು ಏನಂತ ಹೇಳಿದ್ರೆ ಏನು ಭಗವಂತ ಮಾನ್ ಏನಿದ್ದಾರೆ ಮುಖ್ಯಮಂತ್ರಿ ಪಂಜಾಬು, ಅವರೇನೇ BJPಗೆ ಬಂದ್ಬಿಡ್ಬೋದು. ಅವ್ರಿಗೂ ಕೂಡ ಈ ಅರವಿಂದ್ ಕೇಜ್ರಿವಾಲ್ ಕಡ ತಡ್ಕೊಳಕ್ಕಾಗ್ತಾ ಇಲ್ಲ. ಹೇಳಿದ್ನಲ್ಲ, ಅರವಿಂದ್ ಕೇಜ್ರಿವಾಲ್ ಅಂತಹ ಒಂದು ಮನುಷ್ಯತ್ವ ಇಲ್ಲದಿರೋ ಮೃಗದ ಹತ್ರ ಯಾರೂ ಬದುಕೋಕ್ಕಾಗಲ್ಲ ರೀ. ಅಷ್ಟು ಡಾಮಿನೆನ್ಸು, ಅಷ್ಟು ಭ್ರಷ್ಟಾಚಾರ, ತನ್ನ ಸ್ವಂತಕ್ಕೋಸ್ಕರ ಎಲ್ಲರನ್ನ ಬಲಿ ಕೊಡ್ತಕ್ಕಂತಹ ಒಂದು ಕುಯುಕ್ತಿ ಭಗವಂತ ಮಾನ್ಗೆನೇ ಸಹಿಸಕ್ಕಾಗ್ತಿಲ್ಲ ಅರವಿಂದ್ ಕೇಜ್ರಿವಾಲ್ನ. ಸೊ ಅವರೇನೇ ಬಿಟ್ಟು ಬಂದ್ಬಿಡ್ಬೋದು. ಇನ್ನು MP ಗಳು 3 ಜನ ಇದ್ದಾರೆ, ಎಲ್ಲರೂ ಪಂಜಾಬ್ ಅವರೇನೆ. ಒಂದು ಗುರ್ಮೀತ್ ಸಿಂಗ್ ಸಂಗೂರ್ ಕಾನ್ಸ್ಟಿಟ್ಯೂನ್ಸಿಯಿಂದ, ಮಲ್ವಿಂದರ್ ಸಿಂಗ್ ಕಾಂಗ್ ಆನಂದಪುರ ಸಾಹಿಬ್ ಕ್ಷೇತ್ರದಿಂದ, ಮತ್ತೆ ರಾಜ್ಕುಮಾರ್ ಚಬ್ಬೇವಾಲ್ ಹೋಶಿಯಾರ್ಪುರ್ ಕ್ಷೇತ್ರದಿಂದ. ಈ 3 ಜನ ಲೋಕಸಭಾ MP ಗಳಲ್ಲಿ ಇಬ್ಬರು ಆಗ್ಲೇನೆ ಪಕ್ಷ ಬಿಡೋದಕ್ಕೆ ರೆಡಿಯಾಗಿದ್ದಾರೆ. ಅಲ್ಲೂ 2/3 ಆಯಿತು. ಆಗಲೂ ಕೂಡ ಆಂಟಿ ಡಿಫೆಕ್ಷನ್ ಬರೋದಿಲ್ಲ. ಈ ಇಬ್ಬರು ಯಾರು ಅಂತ ಹೇಳಿದ್ರೆ ಒಬ್ಬರು ಮಲ್ವಿಂದರ್ ಸಿಂಗ್ ಕಾಂಗ್ ಮತ್ತೊಬ್ಬರು ರಾಜ್ಕುಮಾರ್ ಚಬ್ಬೇವಾಲ್. ಯಾಕೆ ಅಂತ ಹೇಳಿದ್ರೆ ಇವರಿಬ್ಬರೂ ಬೇಸಿಕಲಿ ಆಮ್ ಆದ್ಮಿ ಪಾರ್ಟಿಯವರಲ್ಲ. ಈ ಮಲ್ವಿಂದರ್ ಸಿಂಗು BJPಯಲ್ಲಿದ್ದವರು, BJPಯ ಸ್ಟೇಟ್ ಜನರಲ್ ಸೆಕ್ರೆಟರಿ ಆಗಿದ್ದವರು. ಚುನಾವಣೆಗೆ ಮುಂಚೆ ಆಮ್ ಆದ್ಮಿ ಪಾರ್ಟಿಯನ್ನು ಸೇರಿದ್ರು. ಅದು ಸೇರಿಕೊಂಡು ಆನಂದಪುರ ಸಾಹಿಬಿಂದ MP ಆದರು. ಇವರು ಈಗಲೂ ಕೂಡ BJP ಜೊತೆಗೆ ನಿಕಟವಾದ ಸಂಪರ್ಕ ಇಟ್ಕೊಂಡಿದ್ದಾರಂತೆ. ಮತ್ತೊಬ್ಬರು ರಾಜ್ಕುಮಾರ್ ಚಬ್ಬೇವಾಲ್, ದೊಡ್ಡ ದಲಿತ ಲೀಡರು, 2 ಸರಿ ಕಾಂಗ್ರೆಸ್ಸಿಂದ MLA ಆಗಿದ್ದರು. ಎಲೆಕ್ಷನ್ಗೆ ಮುಂಚೆ ಆಮ್ ಆದ್ಮಿ ಪಾರ್ಟಿ ಸೇರಿಕೊಂಡ್ರು. ಅದಾದಮೇಲೆ ಹೋಶಿಯಾರ್ಪುರಿಂದ MP ಆದರು. ಈಗ ಅವರೂ ಆಮ್ ಆದ್ಮಿ ಪಾರ್ಟಿ ಬಿಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಲ್ಲಿಗೋಗಿ ಜಾಯಿನ್ ಆಗ್ತಾರೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಿರೋ ಸತ್ಯ. ಅದರ ಅರ್ಥ ಏನು, ರಾಜ್ಯಸಭಾ MP ಗಳು 2/3 ಮೆಜಾರಿಟಿ ಇದ್ದಿದ್ದಕ್ಕೆ ಬಂದು BJP ಜಾಯಿನ್ ಆದರು. ಸುಮಾರು 64 MLAಗಳು ಈಗಾಗಲೇ ತಯಾರಾಗ್ತಾ ಇದ್ದಾರೆ. 46 ತಯಾರಾಗಿದ್ದಾರೆ, ಇನ್ನೊಂದು 17-18 ತಯಾರಾಗ್ತಾ ಇದ್ದಾರೆ. ಜೊತೆಗೆ 3ರಲ್ಲಿ 2 ಲೋಕಸಭಾ MP ಗಳು ತಯಾರಾಗ್ತಾ ಇದ್ದಾರೆ. ಅದರ ಅರ್ಥ ಏನು ಅಂತ ಹೇಳಿದ್ರೆ ಅರವಿಂದ್ ಕೇಜ್ರಿವಾಲ್ ಅವರ ರಾಕ್ಷಸಿ ಪ್ರವೃತ್ತಿಗೆ ಒಂದು ಪಕ್ಷನೇ ನಿರ್ನಾಮ ಹೋಗ್ತಾ ಇದೆ. ಇಡೀ ಮಧ್ಯಮ ವರ್ಗಕ್ಕೆ ಯಾವುದೇ ಒಂದು ಹೊಸ ಕನಸಾಗಿ ಒಂದು ಪಕ್ಷ ಉದಯ ಆಗಿತ್ತು. ಸಾಮಾನ್ಯ ಜನಗಳ ಆಶೋತ್ತರಕ್ಕೆ ಒಂದು ರೀತಿಯಾಗಿ ಸಿಂಬಲ್ ಆಗಿ ಉದಯಿಸಿತ್ತು ಭಾರತದ ರಾಜಕಾರಣದಲ್ಲಿ. ಒಬ್ಬ ವ್ಯಕ್ತಿಯ ಕಾರಣಕ್ಕೋಸ್ಕರ ಆ ಇಡೀ ಪಕ್ಷ ಮುಳುಗೋಗ್ತಾ ಇದೆ. ಪಂಜಾಬಲ್ಲಿ ಮೊದಲನೇ ಬಾರಿಗೆ BJP ಸರ್ಕಾರ ಬರುತ್ತೆ. ನಮಸ್ಕಾರ.